ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿ ಯು ಜಗನ್ ವ್ಲಾಗ್ಸ್. ಕಬಿನಿ ಪ್ರಿನ್ಸ್ ಮಹೇಂದ್ರ ಬೇಲೂರು ಭಾಗದ ಕಾರ್ಯಾಚರಣೆಗೆ ಏನು ಬಿಕ್ಕೋಡು ಮತ್ತು ಕಾನಳ್ಳಿ ಭಾಗದಲ್ಲಿ ನಡೀತಿರುವಂಥ ಕಾರ್ಯಾಚರಣೆಗೆ ಎಂಟ್ರಿ ಆಗ್ತಾ ಇದೆ. ಏನಂತ ಗೊತ್ತಿಲ್ಲ, ಬಲ್ಯಾಡಿ ಆನೆಗಳು ಇರೋದ್ರಿಂದ ದೈತ್ಯ ಕಾಡಾನೆಗಳು ಇರೋದ್ರಿಂದ ಅಲ್ಲಿಗೆ ಮಹೇಂದ್ರನ ಅಗತ್ಯ ತುಂಬ ಇದೆ ಅಂತೇಳಿ ತಿಳಿದು ಬಂತು. ನಿನ್ನೆ ದಿನ ಒಂದು ಕಾಡಾನೆಯನ್ನು ಹೆಣ್ಣಾನೆ ಏನು ಭುವನೇಶ್ವರಿ ತಂಡದ ಒಂದು ಹೆಣ್ಣಾನೆಗೆ ರೇಡಿಯೋ ಕಾಲರನ್ನು ಅಳವಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಕಾರ್ಯಾಚರಣೆ ನಡೀತಾ ಇರಬೇಕಾದ್ರೆ ಹಠಾತ್ತನೆ ಒಂದು ಹೆಣ್ಣಾನೆ ಬಂದು ಜನಗಳ ಮೇಲೆ, ಸಿಬ್ಬಂದಿಗಳ ಮೇಲೆ, ಹಾಗೆ ಆನೆಗಳ ಹತ್ತಿರಕ್ಕೂ ಬಂದು ಬರೀ ರಂಪ ಮಾಡಿದೆ. ಇನ್ನು ಅದೇ ರೀತಿ ಜೂನಿಯರ್ ಕರಡಿಗೆ ರೇಡಿಯೋ ಕಾಲರ್ ಅಳವಡಿಸ್ತಾರೆ ಅಂತೇಳುವ ಮಾಹಿತಿ ಇದೆ ಇವತ್ತು. ಮತ್ತು KP ಕಾಲರನ್ನು ಕ್ಯಾಪ್ಚರ್ ಮಾಡಿ ಒಂದು ಕ್ಯಾಂಪುಗಳಿಗೆ ತರ್ಬೋದು, ಇಲ್ಲ ರೀಲೊಕೇಟ್ ಮಾಡ್ಬೋದು ಅಂತ ಹೇಳೋ ಮಾಹಿತಿಯೂ ಇದೆ. ತುಂಬ ಮಳೆ ಬೇರೆ, ಕಾರ್ಯಾಚರಣೆಗೆ ಭಾರಿ ಮಳೆ ಅಡಚಣೆ ಪಡಿಸ್ತಾ ಇದೆ. ಈ ಕಾರ್ಯಾಚರಣೆಯಲ್ಲಿ ನಮ್ಮ ಡಾಕ್ಟರ್ ಆದರ್ಶ, ವಾಸಿಮ್, ಹಾಗೆ ನಮ್ಮ ದುಬಾರಿ ಶಾರ್ಪ್ ಶೂಟರ್ DRF ರಂಜನ್ ಅವರು ಭಾಗವಹಿಸಿದ್ದಾರೆ. 6 ಆನೆಗಳು ಆಲ್ರೆಡಿ ಅಲ್ಲಿ ಇದ್ದಾವೆ. ಆದರೂ ಮಹೇಂದ್ರನ ಬೇಕು ಅಂತೇಳಿ ಬರಮಾಡಿಕೊಳ್ತಿದ್ದಾರೆ. ಯಾಕೆಂತ ಹೇಳಿದ್ರೆ ಆ ಆನೆಗಳು ಭಾರಿ ದೈತ್ಯವಾಗಿದ್ದಾವೆ. ಈಗ ಏನು ಜೂನಿಯರ್ ಕರಡಿ ಮತ್ತು KP ಕಾಲರನ್ನು ಎರಡೂ ಮದದಲ್ಲಿ ಇದೆ ಅಂತೇಳಿ ಒಂದು ಮಾಹಿತಿ ಬಂತು. ಏನಂತ ಗೊತ್ತಿಲ್ಲ. ನೆನ್ನೆ ಮುಖಾಮುಖಿ ಆಗಿದ್ದಾವೆ ಆನೆಗಳು, ಆದರೆ ಅದು ಈ ಸಾಕಾನೆಗಳ ಪಕ್ಕ ಬಂದಿಲ್ಲ, ಸ್ವಲ್ಪ ದೂರದಲ್ಲೇ ಇತ್ತು ಅಂತೇಳುವಂಥ ಮಾಹಿತಿ ಇತ್ತು. ಒಂದು ಹೆಣ್ಣಾನೆ ಹಾಗೇನೆ ಆಟಾಡಿಸ್ಕೊಂಡು ಬಂದಂಥ ಹೆಣ್ಣಾನೆ ಪ್ರಶಾಂತ್ ಆನೆ ಹತ್ರ ಬಂದು ತಿರ್ಗಾ ವಾಪಸ್ ಹೋಗಿದೆ ಅಂತೇಳೋ ಮಾಹಿತಿ ಇದೆ. ಜನರನ್ನೆಲ್ಲ ತುಂಬ ಅಟ್ಟಾಡಿಸಿದೆ. ಸಿಬ್ಬಂದಿಗಳೊಟ್ಟಿಗೆ ಈ ಸ್ಥಳೀಯರೆಲ್ಲ ಹೋಗೋದು ಇನ್ನೂ ತುಂಬ ಕಷ್ಟ. ಕಾರ್ಯಾಚರಣೆಗೆ ಆಚೆ ಈಚೆಯಿಂದ ನುಸುಳ್ಕೊಂಡು ಹೋಗ್ಬಿಡ್ತಾರೆ ಈ ಆನೆಗಳೀಗ. ಯಾಕೆಂತ ಹೇಳಿದ್ರೆ ನಮ್ಮ ಈ ಭಾಗದಲ್ಲಿ, ಕೊಡಗು ಭಾಗದಲ್ಲಾದರೆ 1 ಆನೆ 2 ಆನೆ ಈ ಥರದ ಸಪ್ರೇಟ್ ಇರ್ತವೆ. ಆದರೆ ಇದೆಲ್ಲ ಹರ್ಡ್ಗಳು, ಎಲ್ಲ ಗುಂಪಾಗಿರ್ತವೆ. ಯಾವ ಆನೆ ಯಾವ ಭಾಗದಲ್ಲಿ ಇರ್ತದೆ ಅಂತ ಗೊತ್ತಾಗಲ್ಲ. ನಾವು ಯಾವುದೋ ಭಾಗದಿಂದ ಇನ್ನೊಂದು ಭಾಗಕ್ಕೆ ಓಡುವಂಥ ಸಂದರ್ಭದಲ್ಲಿ ಆ ಕಡೆ ಭಾಗದಲ್ಲೂ ಸ್ಪ್ಲಿಟ್ಟಾಗಿ ಮೇವು ತಿಂತಾ ಇರ್ತವೆ. ಆ ಕಡೆಯೂ ಸಿಗ್ನಲ್ ಕೊಟ್ಟಾಗ ಎಲ್ಲ ಒಂದೇ ಮುಗಿದು ಬೀಳುವಂಥ ಸಾಧ್ಯತೆ ಜಾಸ್ತಿ ಇದೆ. ಏನೇ ಆಗಲಿ, ಆ ಭಾಗದ ಆನೆಗಳನ್ನ ನೆನೆಸ್ಕೊಂಡ್ರೆ, ಹೆಣ್ಣಾನೆಗಳನ್ನ ನಾನು ಯಾಕೆಂತಂದರೆ ಕ್ಯಾಪ್ಟನ್ನ ತುಂಬ ಸಮೀಪದಿಂದ ನೋಡಿದ್ದೀನಿ. ನಮ್ಮ ಗೆಳೆಯರೊಬ್ಬರು ಅಲ್ಲಿ ಕರ್ಕೊಂಡೋಗಿದ್ದಾಗ ತೋರಿಸಿದ್ರು ಕ್ಯಾಪ್ಟನ್ನ. ಕ್ಯಾಪ್ಟನ್ ಸಮಕ್ಕೆ ಅಲ್ಲಿ ಹೆಣ್ಣಾನೆಗಳಿದ್ದಾವೆ. ಅದೇ ಒಂದು ವಿಪರ್ಯಾಸ. ಇಲ್ಲಿದು ಗಂಡಾನೆಗಳನ್ನ ಮೀರಿಸುವಷ್ಟು ಪರ್ಸನಾಲಿಟಿ ಆ ಭಾಗದ ಹೆಣ್ಣಾನೆಗಳಿಗಿದೆ. ಅವು ಎದುರಿಸ್ತವೆ, ಬೇಕಾದ್ರೆ ಗಂಡಾನೆನ ಡೆಫಿನೆಟ್ 100% ಎದುರಿಸ್ತವೆ. ಅವು ಅಷ್ಟು ಆ ಮಟ್ಟದಲ್ಲಿದ್ದಾವೆ. ಇಲ್ಲಿರುವ ಆನೆಗಳು ಇತ್ತೀಚಿನ ದಿನಗಳಿಗೆ ಭಾರಿ ದಾಳಿ ಮಾಡ್ತಿದ್ದಾವೆ. ನೋಡಿರ್ಬೋದು, ಮೊನ್ನೆ ಯಾವುದೋ ಒಂದು ಕುಟುಂಬ ಎಲ್ಲ ಹೊರಗಡೆ ಹೋಗಿ ಬಂದು ಮನೆ ಒಳಗಡೆ ಶೆಡ್ಡಲ್ಲಿ ಕಾರ್ ನಿಲ್ಲಿಸಬೇಕಾದಂಥ ಸಂದರ್ಭದಲ್ಲಿ ನೋಡಿ ಇದೊಂದು ಘಟನೆ ನಡೆದಿದೆ. ಇದೆಲ್ಲ ನೋಡಿ ಮನೆ ಒಳಗಡೆ ಬಂದು ಅಟ್ಯಾಕ್ ಮಾಡುವಂಥ ಮಟ್ಟಕ್ಕೆ ಹೋಯಿತು ನೋಡಿ. ಈ KP ಕಾಲರ್ಗೆ ಈಗ ಮದ ಇದೆ ಅಂತ ಹೇಳ್ತಾ ಇದ್ದಾರೆ. ಹೈಟ್ ಹೇಳುವಂಥ ಹೈಟೇನಲ್ಲ, ಸಾಧಾರಣ ಮೈಕಟ್ಟಿನ ಆನೆ, ಆದರೆ ವಿಪರೀತ ಬಾಡಿ ಚೆನ್ನಾಗಿದೆ. ಈಗ ಮೇ ಬಿ ತೊಂದರೆ ಆಗ್ತದೆ ಅಂತೇಳಿ ಮುಖ ಕೊಡಲಿಕ್ಕೆ ಇರುವಂಥ ಆನೆಗಳು ಹಿಂಜರಿಬೋದು ಅಂತ ಏನಾದರೂ ತಿಳ್ಕೊಂಡಿರ್ಬೋದು. ಇದಕ್ಕೆ ಇರಲಿ ಅಂತೇಳಿ ಮಹೇಂದ್ರನ ಕರೆಸಿಕೊಳ್ತಿದ್ದಾರೆ. ಮಹೇಂದ್ರನ್ ಸಹ ತುಂಬ ಬಲಶಾಲಿ ಆದಂಥ ಆನೆ. ಮಹೇಂದ್ರ ನಮ್ಮ ಏನೀಗ ಮತ್ತಿಗೂಡು ಕ್ಯಾಂಪಲ್ಲಿ ದೇವೇಂದ್ರ ಅಂತಿದೆ, ಆ ದೇವೇಂದ್ರನೆಲ್ಲ ತಿರುಗಿ ನಿಂತಂಥ ಸಂದರ್ಭದಲ್ಲಿ ಒಂದೇ ಏಟಿಗೆ ಮಹೇಂದ್ರನ ಒಂದು ಪೆಟ್ಟಿಗೆ ದೇವೇಂದ್ರ ಉರುಳಿ ಬೀಳ್ತು. ಒಳ್ಳೆ ಫೈಟ್ರ್. ಒಂಥರ ಸ್ವಭಾವದಲ್ಲೂ ಅಷ್ಟೇ ಮಹೇಂದ್ರನ ಒಂದು ಸ್ವಲ್ಪ ಅಭಿಮಾನಿಗೆ ಹೋಲಿಸ್ಕೋಬೋದು, ಒಂದು ಸ್ವಲ್ಪ ಪರ್ಸೆಂಟೇಜ್. ಯಾಕೆಂದರೆ ಸೈಲೆಂಟ್, ತಾನಾಯಿತು ತನ್ನ ಪಾಡಾಯಿತು, ಹಾಗೇನಿರ್ತಾನೆ. ಯಾರು ನನ್ನ ಹತ್ತಿರ ಬಿಟ್ಟುಕೊಳ್ಳಲ್ಲ, ಯಾರೊಟ್ಟಿಗೂ ಹಾಗೆ ಜಗಳಕ್ಕೆ ಹೋಗಲ್ಲ. ಇದೇ ರೀತಿ ತನಗೆ ಸಾಮರ್ಥ್ಯವಿದ್ದರೆ ಹೋರಾಡ್ತಾನೆ, ಇಲ್ಲ ಅಂತ ಹೇಳಿದ್ರೆ ತನಗೆ ಆಗೋದಿಲ್ಲ, ಹೋಗೋದಿಲ್ಲ ಅಂತ ಹೇಳಿದ್ರೆ ತಿರುಗಿ ಬರ್ತಾನೆ. ಅದೊಂಥರ ಡಿಫ್ರೆಂಟ್ ನೇಚರ್ ಇರುವಂಥ ಆನೆ. ಮುಂದಿನ ದಿನಗಳಲ್ಲಿ ಭಾರಿ ಒಂದು ಹೆಸರು ಮಾಡುವಂಥ ಆನೆ. ಅದೇ ರೀತಿ ಈಗ ಅಲ್ಲಿರುವಂಥದ್ದು ಧನುಂಜಯ ಆಗಿರ್ಬೋದು, ಲಕ್ಷ್ಮಣ ಆಗಿರ್ಬೋದು, ಪ್ರಶಾಂತ್ ಆಗಿರ್ಬೋದು, ಅಜಯ್ ಆಗಿರ್ಬೋದು, ಈಶ್ವರ್ ಆಗಿರ್ಬೋದು, ಏಕಲವ್ಯ, ಎಲ್ಲ ಆನೆಗಳಿದ್ದಾವೆ. ಈಗ ಒಳ್ಳೆಯ ಸಾಥ್ ಸಿಕ್ಕಿದಂಗೆ ಆಗುತ್ತೆ. ಎಂಥ ಆನೆ ಬಂದ್ರೂ ಕಾರ್ಯಾಚರಣೆ ಮಾಡ್ತಾರೆ, ಮಾಡೋದೇನು ಬಿಡೋದಿಲ್ಲ. KP ಕಾಲರ್ 1 ಅದು ಸಹ ಅಲ್ಲೇ ಇದೆ ಅಂತೇಳಿ ತಿಳಿದು ಬಂದಿದೆ.
ಇವತ್ತು ಮೇ ಬಿ ಜೂನಿಯರ್ ಕರಡಿಗೆ ರೇರೆ ಕಾಲರ್ ಹಾಕುವಂತ ನಡಿಬೋದು, ಇಲ್ಲ ಅಂತಂದರೆ KP ಕಾಲರ್ನ ಕ್ಯಾಪ್ಚರ್ ಮಾಡ್ಬೋದು. ಓಕೆ ಫ್ರೆಂಡ್ಸ್.